ಹಾಯ್ ಫ್ರೆಂಡ್ಸ್, ಇವತ್ತು ನಿಮಗೆ ಕೈಮಾ ಉಂಡೆ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಅದಕ್ಕೆ ಬೇಕಾಗಿರೋ ಅಂಥದ್ದು ಬೆಳ್ಳುಳ್ಳಿ ಮತ್ತು ಹುರಿಗಡಲೆ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಮತ್ತು ಧನಿಯಾ ಪುಡಿ, ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು. ಇಷ್ಟು ಕೈಮಾ ಉಂಡೆಗೆ ಬೇಕಾಗಿರೋವಂಥ ಮಸಾಲೆಗಳು. ಈಗ ಇದನ್ನು ನಾವು ಮಿಕ್ಸಿ ಬೌಲ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಬನ್ನಿ, ತುಂಬ ನುಣ್ಣಗೆ ರುಬ್ಕೋಬಾರ್ದು. ಫಸ್ಟ್ ಈ ಮಸಾಲೆನ ತರತರೆಯಾಗಿ ರುಬ್ಕೋಬೇಕು. ನೋಡಿ, ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಜೊತೆಗೆ, ಹಂಗೆ ರುಬ್ಬಾರ್ದು. ಯಾಕಂದರೆ ಕೈಮಾ ಉಂಡೆ ಸ್ವಲ್ಪ ಉಪ್ಪು ಹಿಡಿಬೇಕು. ಹಾಗಾಗಿ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ತರತರೆ ರುಬ್ಕೊಳ್ಳೋಣ. ತರತರೆ ನೋಡಿ ರುಬ್ಬಾಗಿದೆ. ಈಗ ಇದಕ್ಕೆ ಕೈಮಾ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಂದೆರಡು ಸುತ್ತು ಆಡಿಸೋಣ ಮಿಕ್ಸಿಲಿ. ನೋಡಿ, ಹಿಂಗೆ ಆಡಿಸಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ನಮಗೆ ಬೇಕಾಗಿರೋ ಗಾತ್ರ ಉಂಡೆ ಮಾಡ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ, ಯಾವ ದಪ್ಪ ಬೇಕೋ ಅದನ್ನು ಮಾಡ್ಕೊಳ್ಳಿ. ನಾನು ಮೀಡಿಯಮ್ ಸೈಜ್ ಉಂಡೆ ಮಾಡ್ಕೊಂಡಿದ್ದೀನಿ. ಇದು ನೋಡಿ, ಎಷ್ಟು ಬೇಕೋ ಅಷ್ಟು ದಪ್ಪ ನಿಮಗೆ ಉಂಡೆ. ನಿಮ್ಗೆ ಸಣ್ಣ ಬೇಕಾ ಇಲ್ಲ ತುಂಬ ದಪ್ಪ ಬೇಕಾ, ಮೀಡಿಯಮ್ ಸೈಜ್ ಉಂಡೆ ಮಾಡಿಕೊಂಡು ಈಗ ಇದನ್ನು ಎಣ್ಣೆಯಲ್ಲಿ ಕರ್ಕೊಳ್ಳೋಣ. ಎಣ್ಣೆಲಿ ಕರೆದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಬರುತ್ತೆ. ನೀವು ಹಂಗೇ ತಿನ್ಬೋದು, ಇಲ್ಲ ಸಾರಿಗೆ ಹಾಕ್ಕೊಂಡು ತಿನ್ಬೋದು. ನಾನು ಹಿಂಗೆ ಸ್ವಲ್ಪನೂ ತಿಂತೀವಿ ಮತ್ತು ಸಾರಿಗೂ ಸ್ವಲ್ಪ ಹಾಕ್ಬಿಡ್ತೀವಿ. ಹಾಗಾಗಿ ಕೈಮಾ ಉಂಡೆ ಇದರಿಂದ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್. ಈ ಥರ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಹೇಳಿರೋ ಥರ ಮಾಡಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು. ಟೇಸ್ಟಿಯಾಗಿರುತ್ತೆ ಫ್ರೆಂಡ್. ಈ ಥರ ಮಾಡಿ ನೋಡಿ, ನಾನು ತೋರಿಸಿರೋ ಥರ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಇದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.